2 ದಿವಸದಲ್ಲೇ ಮುಖ ಎಲ್ಲ ಹಿಂಗೆ ತಿಂದು ಮಂಗನ ಥರ ಆಗಿ ಹೋಗಿದೆ. ಹಾಯ್ ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮನೆ ಕಡೆಯಿಂದ. ಈಗಾಗಲೇ ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲ ಹೇಳಿಬಿಟ್ಟಿದ್ದೀನಿ, ಕೆಲಸ ಸಿಕ್ಕಿದೆ, ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಅಂತ. ಇವತ್ತು ಸೆಕೆಂಡ್ ಡೇ ವರ್ಕ್ಗೆ ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ವರ್ಕ್ ಮಾಡ್ತಾಯಿದ್ದೀನಿ ಅದು ನಾಳೆ ಲಾಗಲ್ಲಿ ಹೇಳ್ತೀನಿ ಅಥವಾ ನಾಡಿದ್ದು ಲಾಗಲ್ಲಿ ಹೇಳ್ತೀನಿ. ನಾನಿನ್ನೂ ಶಿಫ್ಟ್ ಆಗಬೇಕು ಪಿ ಜಿಗೆ ಅಂತ ಹೇಳಿದ್ನಲ್ಲ, ಪಿ ಜಿಗೆಲ್ಲ ಶಿಫ್ಟ್ ಆಗಿ ಎಲ್ಲ ಕರೆಕ್ಟ್ ಆದಮೇಲೆ ಫ್ರೀ ಆಗ್ತೀನಿ, ಅದನ್ನೆಲ್ಲ ಮಾತಾಡ್ತೀನಿ. ಇವಾಗ ಸದ್ಯಕ್ಕೆ ನಾನು ಹೋಗ್ತಾ ಇರೋದು ಬಸ್ ಸ್ಟಾಪ್ ಕಡೆಗೆ. ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗ್ಬೇಕು. ಟೈಮ್ ಬಂದುಬಿಟ್ಟು 10:30, 10:15 ಈಗ ಟೈಮು. 1 ಗಂಟೆ ಇರೋದು ನನ್ನ ಟೈಮು ಡ್ಯೂಟಿದು. ಆದರೆ ನಾನು ಇಷ್ಟು ಬೇಗ ಏನಕ್ಕೆ ಹೋಗ್ತಾಯಿದ್ದೀನಿ ಅಂತ ಕೇಳ್ಬೋದು. ಸ್ವಲ್ಪ ಅದಕ್ಕೆ ಫಾರ್ಮಲ್ಸ್ ಬೇಕು ಅಂತ ಹೇಳಿದ್ದಾರೆ ಡ್ಯೂಟಿಗೆ. ಅದಕ್ಕೆ ಫಾರ್ಮಲ್ಸ್ ಎಲ್ಲ ತೊಗೋಬೇಕು, ಸ್ವಲ್ಪ ಶೂಸು ಎಲ್ಲ ಇರೋದ್ರಿಂದ ಅದಕ್ಕೆ ನಾನು ಇವತ್ತು ಬೇಗ ಹೋಗ್ತಾಯಿದ್ದೀನಿ. ಹಂಗೆ ಶೂಸು ಫಾರ್ಮಲ್ಸು ಎಲ್ಲ ತೊಗೊಂಡು ಆ ಕಡೆಯಿಂದ ಆ ಕಡೆಗೆ ಕೆಲಸಕ್ಕೆ ಹೋಗ್ಬೇಕು. ಇವತ್ತಿನ ಒಂದು ದಿನಚರಿ ಇದು. ಸೊ ಗಾಯ್ಸ್, ಇವಾಗ ನಾನು ಕೋಣನಕುಂಟೆ ಕ್ರಾಸಲ್ಲಿರೋ ಮೆಟ್ರೋ ಸ್ಟೇಷನ್ನ ಎಂಟ್ರಾಗಿ ಟಿಕೆಟ್ಸ್ ಎಲ್ಲ ಮಾಡಿಕೊಂಡು, ಅಂದರೆ ಆನ್ಲೈನಲ್ಲೇ ನಾನು ಟಿಕೆಟ್ಸ್ ಮಾಡ್ಕೊಳ್ಳೋದು, ಟ್ರೈನ್ ರಿಲೇಟೆಡ್ ಏನಾದರೂ ಇದ್ದರೆ ಅದನ್ನೆಲ್ಲ ಮಾಡಿಕೊಂಡು ಇವಾಗ ಮೇಲ್ಗಡೆ ಹೋಗ್ತಾಯಿದ್ದೀನಿ. ಅಂದರೆ ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು. ನಾನು ಮೆಜೆಸ್ಟಿಕ್ ಹೋಗ್ಬೇಕಲ್ಲ. ನಿನ್ನೆ ಹೋಗಿರೋ ರೂಟೇ ಬರೋ, ಮತ್ತು ಇವತ್ತೇನು ರೂಟ್ ಏನು ಚೇಂಜ್ ಇಲ್ಲ. ನಿನ್ನೆ ಹೋಗಿರೋದೆ ಮೆಜೆಸ್ಟಿಕ್ ಹೋಗಿ ಮತ್ತು ಅಲ್ಲಿಂದ ಕೊಡಿಗೆಹಳ್ಳಿ ಗೇಟು ಆ ಥರ ರೂಟು. ಬನ್ನಿ ಹೋಗೋಣ. ಇವತ್ತು ಸ್ವಲ್ಪ ಮೆಜೆಸ್ಟಿಕಲ್ಲಿ ಕೆಲಸ ಇದೆ, ಅದಕ್ಕೆ ಬೇಗ ಹೋಗ್ತಾಯಿದ್ದೀನಿ. ಸೊ ಗೈಸ್, ಮೆಜೆಸ್ಟಿಕ್ಕಲ್ಲಿ ವ್ಯಾಪಾರ ಮಾಡೋದು ತುಂಬಾ ಕಷ್ಟ. ಹೀಗಾಗಿ ನಾನು ನೋಡಿ ಮಾತಾಡಿ ಚೆನ್ನಾಗಿರೋ ಜನರ ಹತ್ರ ವ್ಯಾಪಾರ ಮಾಡಿದ್ದೀನಿ. ಕೇಳಿ ಮಾಡಿ ಶೂಸು ಮತ್ತು ಸಾಕ್ಸು ಮತ್ತು ಇನ್ನೊಂದೇನು ತೊಗೊಂಡಿದ್ದಂದರೆ ಬ್ಲ್ಯಾಕ್ ಪ್ಯಾಂಟ್ ಹೇಳಿದರು ಕೆಲಸ ಮಾಡುವಂಥ ಜಾಗದಲ್ಲಿ. ಅದನ್ನು 3 ತೊಗೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಇಷ್ಟು ಸಾಕು. ನಾಳೆ ಪಿ ಜಿಗೆ ಶಿಫ್ಟ್ ಆಗಬೇಕು, ಅಲ್ಲೊಂದಷ್ಟು ದುಡ್ಡು ಹೋಗುತ್ತೆ. ನೋಡಿ, ನಾಳೆ ಪಿ ಜಿಗೆ ಶಿಫ್ಟ್ ಆಗ್ತೀನಿ, ಆವಾಗ ನೋಡ್ಕೊಳ್ಳೋಣ. ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಇವಾಗ ಮತ್ತೆ ನಮ್ಮ ಪ್ರಯಾಣ ಕೊಡಿಗೆಹಳ್ಳಿ ಬಸ್ ಬರೋವರೆಗೂ ಕಾಯಬೇಕೀಗ. ಸೊ ಗೈಸ್, ಇವಾಗ ನಾನು ರೀಚ್ ಆಗಿದ್ದೀನಿ ಬ್ಯಾಟರಾಯನಪುರನ. ನೋಡ್ಬೋದು, ಇದೆಲ್ಲ ಬಂದ್ಬಿಟ್ಟು ಬ್ಯಾಟರಾಯನಪುರ ಏರಿಯಾ. ಇವತ್ತು ಕೂಡ 1 ಗಂಟೆಯಿಂದ 10 ಗಂಟೆವರೆಗೂ ಕೆಲಸ. 10 ಗಂಟೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ನಿಮಗೆ. 10 ಗಂಟೆ ನಂತರ ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ತಿರ್ಗಾ ಇವತ್ತು ಕೂಡ ಮತ್ತೆ ಕೋಣನಕುಂಟೆ ಅಂಜನಾಪುರ ಆ ಸೈಡೇ ಹೋಗಬೇಕು ರಿಟರ್ನು. ನಾಳೆ ಪಿ ಜಿಗೆ ಶಿಫ್ಟ್ ಆಗ್ತೀನಿ, ಅಂದರೆ ನಾಳೆ ಡ್ಯೂಟಿಗೆ ಬರೋ ಟೈಮಲ್ಲೇ ಶಿಫ್ಟ್ ಆಗಿಬಿಡೋದು. ನೋಡೋಣ. ಸೊ ಗೈಸ್, ಇವಾಗ ಡ್ಯೂಟಿ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ ಮನೆಗೆ. ಇವಾಗ ನಾನಿರೋದು ಬ್ಯಾಟರಾಯನಪುರ ಕೊಡಿಗೆಹಳ್ಳಿ ಗೇಟು ಆ ಕಡೆ, ಆ ಸೈಡಲ್ಲಿದ್ದೀನಿ. ಡ್ಯೂಟಿ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿ 20 ನಿಮಿಷ ಆಗಿದೆ. ನೋಡಿ ಯಾವ ರೇಂಜಿಗಿದೆ ಟ್ರಾಫಿಕ್ ಎಲ್ಲ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಕೋಣನಕುಂಟೆ ಕ್ರಾಸು, ಅಲ್ಲಿಂದ ರ್ಯಾಪಿಡೋ ಮಾಡಿಕೊಂಡು ರೂಮ್ಗೆ ಹೋಗಬೇಕು. ಫಸ್ಟು ಮೆಜೆಸ್ಟಿಕ್ ಹೋಗ್ತೀನಿ. ಮೆಜೆಸ್ಟಿಕ್ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಮೆಜೆಸ್ಟಿಕ್ ಹೋಗೋವರೆಗೂ ಕಾಯ್ತಾ ಇರಿ. ಸೊ ಗೈಸ್, ಇವಾಗ ನಾನು ಮೆಜೆಸ್ಟಿಕ್ನ ರೀಚ್ ಆಗಿದ್ದೀನಿ. ಇವಾಗ ಫ್ಲೈಓವರ್ ಮೇಲಿಂದ ನಾನು ಹೋಗಬೇಕಾಗಿರೋದು ಮೆಟ್ರೋ ಸ್ಟೇಷನ್ನ ಕಡೆಗೆ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ 56 ನಿಮಿಷ. ಬನ್ನಿ, 5 ನಿಮಿಷದಲ್ಲಿ ಹೋಗಿ ಮೆಟ್ರೋ ಸ್ಟೇಷನ್ ಪ್ಲಾಟ್ಫಾರ್ಮ್ ಮೇಲೆ ಇಟ್ಕೋಬೇಕು ನಾನೀಗ. ಇವಾಗ ಇಲ್ಲಿಂದ ಕೋಣನಕುಂಟೆ ಕ್ರಾಸ್ವರೆಗೂ ಮೆಟ್ರೋನಲ್ಲಿ ಹೋಗ್ತೀನಿ. ಡೈಲಿ ಅಡ್ಡಾಡ್ತಾನೆ ಇರ್ತೀನಿ, ನಿಮಗೆಲ್ಲ ಗೊತ್ತಿರುತ್ತೆ. ಅದನ್ನು ಡೈಲಿ ಹೇಳೋದೇನು ಅವಶ್ಯಕತೆ ಇಲ್ಲ. ಅಲ್ಲಿಂದ ರ್ಯಾಪಿಡೋ ಮಾಡ್ಕೊಂಡು ಹೋಗ್ಬೇಕು, ಅದೇ ಇವಾಗ ಕಷ್ಟ ಆಗೋದು, ಬೇರೆ ಏನಿಲ್ಲ. ಸೊ ಗೈಸ್, ನಾನೀಗ ರ್ಯಾಪಿಡೋನ ಇವಾಗಲೇ ಬುಕ್ ಮಾಡಿದ್ದೀನಿ. 60 ರೂಪೀಸ್ ತೋರಿಸ್ತಾ ಇತ್ತು, ಹೋಗಲಿ ಅಂತ ಬುಕ್ ಮಾಡಿದ್ದೀನಿ. ಇನ್ನೂ ಬರೋದಕ್ಕೆ 2 ನಿಮಿಷ ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. 2 ದಿವಸ ಲೇಟ್ ನೈಟು ಟ್ರಾವೆಲ್ ಮಾಡಿ ಕೆಲಸ ಮಾಡಿ ಜರ್ನಿ ಮಾಡ್ತಾ ಇರೋದ್ರಿಂದ 2 ದಿವಸದಲ್ಲೇ ಮುಖ ಎಲ್ಲ ಹಿಂಗೆ ತಿಂದು ಮಂಗನ ಥರ ಆಗಿ ಹೋಗಿದೆ. ನನ್ನ ಮುಖನ ನಾನೇ ನೋಡೋಕ್ಕಾಗ್ತಾ ಇಲ್ಲ, ಬೇರೆಯವ್ರು ಹೇಗೆ ನೋಡ್ತಾರೆ.
ಈ ಥರ ಆಗಿದೆ ಪರಿಸ್ಥಿತಿ. ಇವತ್ತು ಲಾಸ್ಟು, ನಾಳೆ ಎಲ್ಲ PG ಶಿಫ್ಟ್ ಆಗ್ತೀನಲ್ಲ, ಆವಾಗ ಏನು ಪ್ರಾಬ್ಲಮ್ ಇರೋಲ್ಲ.